ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮಹಾ ಉಪವಾಸ ದಿನದ ಧ್ಯಾನಕ್ಕಾಗಿ ನೇಮಕಗೊಂಡ ಸತ್ಯವೇದ ಭಾಗವು ಪವಿತ್ರ ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 17ರಿಂದ 24 ತನಕ ಇರುವಂಥ ವಚನಗಳು. ಈ ಭಾಗದ ಧ್ಯೇಯ ನೋಡುವುದಾದರೆ ಪಶ್ಚಾತ್ತಾಪದ ಮೂಲಕ ಶುದ್ಧೀಕರಣ. ಈ ಭಾಗವು ಕಳೆದು ಹೋದ ಮಗನ ಬಗ್ಗೆ ಆಗಿದೆ. ಕಿರಿಯ ಮಗನು ತನ್ನ ತಂದೆಯಿಂದ ತನ್ನ ಪಾಲಿನ ಆಸ್ತಿಯನ್ನು ಪಡೆದು ದೂರದ ದೇಶಕ್ಕೆ ಹೋಗಿ ಕೆಟ್ಟ ಕಾರ್ಯಗಳಲ್ಲಿ ತನ್ನ ಹಣವನ್ನು ಮತ್ತು ಆಸ್ತಿಯನ್ನು ವ್ಯರ್ಥ ಮಾಡುತ್ತಾನೆ. ನಂತರ ಅವನು ಬಡತನ ಮತ್ತು ಸಂಕಷ್ಟವನ್ನು ಅನುಭವಿಸಿ ತನ್ನ ತಪ್ಪನ್ನು ಅರಿಯುತ್ತಾನೆ. ಆಗ ಕಿರಿಯ ಮಗನು ತನ್ನ ತಂದೆಯ ಮನೆಗೆ ಬರಲು ನಿರ್ಧರಿಸುತ್ತಾನೆ. ಆದರೆ ಅವನು ಮನೆಗೆ ಬಂದಾಗ ತಂದೆ ಅವನನ್ನು ದಂಡಿಸದೆ ಪ್ರೀತಿಯಿಂದ ಸ್ವಾಗತಿಸುತ್ತಾನೆ ಮತ್ತು ಸಂತೋಷದಿಂದ ಸ್ವೀಕರಿಸುತ್ತಾನೆ. ಪಾಪದಲ್ಲಿ ಬಿದ್ದ ಮನುಷ್ಯನು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ಬರುವಾಗ ದೇವರು ಪ್ರೀತಿಯಿಂದ ಸ್ವೀಕರಿಸುತ್ತಾನೆ. ದೇವರ ಅಪಾರವಾದ ಕರುಣೆ, ಕ್ಷಮೆ ಮತ್ತು ಪ್ರೀತಿಯನ್ನು ತೋರಿಸುವಂಥವರು ಆಗಿರುತ್ತಾರೆ. ನಾವು ಪಾಪದಿಂದ ದೂರವಾದರೂ ದೇವರು ನಮಗೆ ಮರಳಿ ಬರುವ ಅವಕಾಶವನ್ನು ಕೊಡುತ್ತಾನೆ ಎಂಬುದನ್ನು ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವರು ಆಗಿರಬೇಕು. ಪಶ್ಚಾತ್ತಾಪವು ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರುತ್ತದೆ. ಕಿರಿಯ ಮಗನು ತನ್ನ ಸ್ಥಿತಿಯನ್ನು ನೋಡಿ ತನ್ನ ತಪ್ಪನ್ನು ಅರಿತುಕೊಂಡನು. ಇದರಿಂದ ನಾವು ತಿಳಿಯುವುದು ಏನೆಂದರೆ, ನಮ್ಮ ಪಾಪವನ್ನು ಅರಿತು ದೇವರ ಕಡೆಗೆ ಬರುವುದಾದರೆ ಅದು ನಿಜವಾದ ಪಶ್ಚಾತ್ತಾಪ ಆಗಿದೆ. ದೇವರು ಕರುಣೆಯಿಂದ ನಮ್ಮನ್ನು ಸ್ವೀಕರಿಸುತ್ತಾನೆ ಮತ್ತು ದೇವರ ಕ್ಷಮೆ ಸಂಪೂರ್ಣವಾಗಿ ನಮಗೆ ಹೊಸ ಜೀವನವನ್ನು ಕೊಡುವಂಥದ್ದು ಆಗಿದೆ. ಅಲ್ಲದೆ ನಮಗೆ ಹೊಸ ಗೌರವ ಮತ್ತು ಸ್ಥಾನಮಾನಗಳನ್ನು ಸಿಗುವಂತೆ ಮಾಡುತ್ತಾನೆ. ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ ನೋಡೋದಾದರೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಾಲ ಅನೀತಿಯನ್ನು ಪರಿಹರಿಸಿ ಶುದ್ಧಿ ಮಾಡುವನು. ಕಿರಿಯ ಮಗನು ತನ್ನ ಎಲ್ಲ ತಪ್ಪುಗಳನ್ನು ಅರಿತು ತನ್ನ ತಂದೆಯನ್ನು ಭೇಟಿಯಾಗಲು ಬರುತ್ತಾನೆ. ತನ್ನ ತಂದೆಯು ಅವನನ್ನು ನೋಡಿ ತನ್ನ ಆಳವಾದ ಪ್ರೀತಿ ಮತ್ತು ಕರುಣೆಯಿಂದ ಅಪ್ಪಿಕೊಳ್ಳುತ್ತಾನೆ. ಆಗ ಕಿರಿಯ ಮಗನು ತಂದೆಯ ಕಾಲಿಗೆ ಬಿದ್ದು, ನಾನು ನಿನ್ನ ಮಗನು ಅನ್ನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ, ನಿನಗೂ ಮತ್ತು ಪರಲೋಕಕ್ಕೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ತನ್ನ ತಪ್ಪುಗಳನ್ನು ಒಪ್ಪಿಕೊಂಡನು. ಆಗ ತಂದೆಯು ಅವನ ಎಲ್ಲ ತಪ್ಪುಗಳನ್ನು ಮರೆತು ಶುದ್ಧಿ ಮಾಡಿ ಮನೆಯಲ್ಲಿ ಹಬ್ಬವನ್ನು ಆಚರಿಸಿದನು. ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು ಎಂದು ಹೇಳಿ ಉಲ್ಲಾಸಪಟ್ಟನು. ದೇವರು ಪಶ್ಚಾತ್ತಾಪ ಪಡುವವರನ್ನು ಕ್ಷಮಿಸುತ್ತಾನೆ. ದೇವರ ಪ್ರೀತಿಯು ಎಲ್ಲವುಗಳಿಗಿಂತ ದೊಡ್ಡದಾಗಿದೆ. ಕಳೆದು ಹೋದ ಪಾಪಿ ದೇವರ ಬಳಿಗೆ ಬರುವಾಗ ದೇವರು ತುಂಬ ಸಂತೋಷಪಡುತ್ತಾ ಸ್ವೀಕರಿಸುತ್ತಾರೆ ಮತ್ತು ಅಗತ್ಯಗಳನ್ನು ಪೂರೈಸುತ್ತಾನೆ. ದೇವರು ಪಶ್ಚಾತ್ತಾಪ ಪಡುವ ಹೃದಯವನ್ನು ತಿರಸ್ಕರಿಸುವುದಿಲ್ಲ, ಪ್ರೀತಿ ಮತ್ತು ಕರುಣೆಯಿಂದ ಸ್ವೀಕರಿಸುತ್ತಾನೆ. ದೇವರು ನಮ್ಮನ್ನು ಕ್ಷಮಿಸುವುದಲ್ಲದೆ ನಮಗೆ ಹೊಸ ಜೀವನವನ್ನು ನೀಡುವಾತನೂ ಆಗಿದ್ದಾನೆ. ಈ ಮಹಾ ಉಪವಾಸ ದಿನಗಳಲ್ಲಿ ನಾವು ದೇವರ ಕೃಪೆಯಲ್ಲಿ ಜೀವಿಸುವವರು ಆಗಿರೋಣ. ನಮ್ಮ ಪಾಪಗಳನ್ನು ಅರಿತುಕೊಂಡು ಪಶ್ಚಾತ್ತಾಪದಿಂದ ಆತನ ಸನ್ನಿಧಿಗೆ ಬರುವವರು ಆಗಿರೋಣ. ಆತನು ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಪ್ರೀತಿ ಮತ್ತು ಸಂತೋಷದಿಂದ ನಮ್ಮನ್ನು ಶುದ್ಧೀಕರಿಸಿ ತನ್ನ ಮಕ್ಕಳಾಗಿ ಸ್ವೀಕರಿಸುವವನು ಆಗಿದ್ದಾನೆ. ನಾವು ದೇವರಿಂದ ದೂರವಾದರೂ ದೇವರು ನಮ್ಮನ್ನು ಸ್ವೀಕರಿಸಲು ಯಾವಾಗಲೂ ಸಿದ್ಧನಾಗಿರುತ್ತಾನೆ. ನಮ್ಮ ತಪ್ಪುಗಳನ್ನು ಅರಿತು ಪಶ್ಚಾತ್ತಾಪದಿಂದ ಆತನ ಸನ್ನಿಧಿಗೆ ಬಂದರೆ ಆತನು ಶುದ್ಧೀಕರಣ ಮಾಡುತ್ತಾನೆ ಎಂಬ ನಂಬಿಕೆ ನಮ್ಮಲ್ಲಿ ಯಾವಾಗಲೂ ಸ್ಥಿರವಾಗಿ ಇಟ್ಟುಕೊಳ್ಳುವರು ಆಗಿರೋಣ ಎಂದು ಹೇಳುತ್ತಾ ದೇವರು ಈ ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.